ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಅನರ್ಹ ರೇಷನ್ ಕಾರ್ಡ್ ರದ್ದಿತಿಗಾಗಿ ಈಗಾಗಲೇ ಕಾರ್ಯಾಚರಣೆ ಅಂದ್ರೆ ಅನರ್ಹ ಯಾರು ಅರ್ಹರಲ್ಲದ BPL ಕಾರ್ಡ್ಗಳನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಅಂಥವರಿಗೆ CM ಸಿದ್ದರಾಮಯ್ಯನವರು ಅಂದರೆ ಆ ಎಲ್ಲ BPL ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಈಗಾಗಲೇ ಕಾರ್ಯಾಚರಣೆ ಅಂದರೆ ಈಗಾಗಲೇ ಅದು ಕೆಲಸ ನಡೀತಾ ಇದೆ. ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ CM ಅವರು ನಿನ್ನೆ ಗರಂ ಆಗಿದ್ದಾರೆ. ಅರ್ಹರಿಗೆ ಸವಲತ್ತು ನೀಡುವ ಕಾರ್ಯ ಪ್ರಗತಿ ಕಂಡಿಲ್ಲ. ಜೊತೆಗೆ ಅಧಿಕಾರಿಗಳ ವಿರುದ್ಧ CM ಸಿದ್ದರಾಮಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 75% BPL ಕಾರ್ಡುಗಳನ್ನು ಹೊಂದಿದ್ದು ಅನರ್ಹರನ್ನು ಗುರುತಿಸಿ ತೆಗೆದುಹಾಕುವ ಮೂಲಕ ಅರ್ಹರಿಗೆ ಸವಲತ್ತು ಒದಗಿಸುವ ಕಾರ್ಯ ನಡೀಬೇಕಿದೆ ಅಂತ ಸೂಚಿಸಿದರೂ ಕೂಡ ಇದರಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿ ಯಾಕೆ ಕಂಡಿಲ್ಲ, ಯಾಕೆ ಅನರ್ಹ BPL ಕಾರ್ಡ್ಗಳನ್ನು ನೀವು ಯಾಕೆ ರದ್ದತಿ ಮಾಡುವಂತಹ ಕಾರ್ಯಕ್ಕೆ ನೀವು ತೊಡಗಿಕೊಂಡಿಲ್ಲ ಅಂತ ನಿನ್ನೆ CM ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳಿಗೆ ಏನಂತಂದರೆ ಗರಂ ಆಗಿದ್ರು. ವಿಧಾನಸೌಧದಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ CEO, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಆರೋಗ್ಯ, ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ವಸತಿ ಸೇರಿದಂತೆ ವಿವಿಧ ಇಲಾಖೆಗಳ ಕುರಿತು ಬೆಳಗ್ಗೆ 10:45ಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಸಂದರ್ಭದಲ್ಲಿ ಸರ್ಕಾರ ಹೇಳಿದೆ BPL ಯಾರ್ಯಾರು ಅನರ್ಹರಿದ್ದಾರಲ್ಲ, BPL ಯಾರಿಗೆ ಅವಶ್ಯಕತೆ ಇಲ್ಲ ಅಂಥವರು ಕೂಡ BPL ಕಾರ್ಡ್ಗಳನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಅಂಥ BPL ಕಾರ್ಡ್ಗಳನ್ನು ನೀವು ರದ್ದು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಆ ಕೆಲಸ ನೀವು ಯಾಕೆ ಮಾಡ್ತಾ ಇಲ್ಲ? ಆದರೆ ಯಾಕೆ ಮಾಡ್ತಾ ಇಲ್ಲ ಅಂತ ಇದನ್ನು ಯಾಕೆ ಮಾಡಬೇಕು ಅಂತಂದರೆ ಅನರ್ಹ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಅರ್ಹ ಫಲಾನುಭವಿಗಳಿಗೆ ಇನ್ನಷ್ಟು ಸವಲತ್ತುಗಳು ಸಿಗತ್ತೆ, ಇನ್ನಷ್ಟು ಅಕ್ಕಿ ಆಗಿರಬಹುದು ಅಥವಾ ಇನ್ನಷ್ಟು ಬೇರೆ ಬೇರೆ ಯೋಜನೆಗಳಿಗೂ ಅವರಿಗೆ ಸಿಗತ್ತೆ. ಆದರೆ ಅನರ್ಹರೂ ಕೂಡ ಸೇರಿದಂತೆ ಅನರ್ಹರು ಈಗಾಗಲೇ 75%ನಂತೂ BPL ಕಾರ್ಡ್ಗಳನ್ನು ಹೊಂದಿರುವಂತಹ ಅನರ್ಹರು 75% ಅನರ್ಹರೇ BPL ಕಾರ್ಡ್ಗಳನ್ನು ಬಳಸ್ಕೊಳ್ತಾ ಇದ್ದಾರಂತೆ. ಸೊ ಇವರೇ ಬಳಸ್ಕೊಂಡ್ರಂತಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಬಡವರಿಗೆ ಏನಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಆಪರೇಷನ್ ಏನು ರೇಷನ್ ಕಾರ್ಡ್ ರದ್ದತಿಯನ್ನು ನೀವು ಕಾರ್ಯವನ್ನು ನಿಮ್ಮ ಜಿಲ್ಲೆಗಳಿಗೆ ಹೋಗಿ ಈ ರೇಷನ್ ಕಾರ್ಡು, ಪ್ರವಾಹ ಪರಿಸ್ಥಿತಿ ಜೊತೆಗೆ ಈಗೇನು ಈ ಕ್ರೈಮ್ ರೇಟ್ಗಳು ಹೆಚ್ಚಾಗ್ತಾ ಇದ್ದಾವಲ್ಲ ಅದರ ಬಗ್ಗೆ ನೀವು ಹೊಣೆಯನ್ನು ಹೊರಬೇಕು. ಮುಂದಿನ ದಿನಗಳಲ್ಲಿ ನೀವೇ ಅದಕ್ಕೆಲ್ಲ ಹೊಣೆಗಾರರು. ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ನಿನ್ನೆ ನಡೆದಂತಹ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನೋಡಬೇಕು. ಯಾಕಂತಂದರೆ ಈಗಾಗಲೇ ಮಳೆ ಸುರಿತಾ ಇದೆ. ಈ ರೇಷನ್ ಕಾರ್ಡ್ ಯಾವಾಗ ನಾನು ನಿಷೇಧ ಮಾಡಲಿ ಅಂದರೆ ಅನರ್ಹಗೊಳಿಸಲಿ. ಸೊ ಹಿಂಗೆಲ್ಲ ಅವ್ರಿಗೂ ಕೂಡ ಪ್ರೆಷರ್ ಹಾಕಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ ಅಂತ.